ನಟ ಮಡೆನೂರು ಮನು ಮೇಲೆ ರೇಪ್ ಕೇಸ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಂತ್ರಸ್ತೆಗೆ ಶಿಕ್ಷೆ ಕೊಡಿಸಬೇಕೆಂಬುದೇ ಉದ್ದೇಶ. ಹಣ ಬೇಕಾ, ಮದುವೆ ಆಗ್ತೀಯಾ ಎಂದಿದ್ದಕ್ಕೆ ಇಲ್ಲ ಅಂದ್ರು. ಶಿಕ್ಷೆ ಬೇಕು ಎಂದಾಗ ನಾವೆಲ್ಲ ಸುಮ್ಮನಾದ್ವಿ ಅಂತ ಬೆಂಗಳೂರಿನಲ್ಲಿ ನಿರ್ಮಾಪಕ ಸಂತೋಷ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಡೈರೆಕ್ಟರ್ ಸಾಕಷ್ಟು ಸಲ ಮನು ಬಳಿ ಕೇಳಿದ್ವಿ, ಮನು ಏನೂ ಇಲ್ಲ ಅಂತಾನೆ ಹೇಳ್ಕೊಂಡು ಬಂದ ಅಂತ ಇದೇ ಸಂದರ್ಭದಲ್ಲಿ ನಿರ್ಮಾಪಕ ಸಂತೋಷ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂತ್ರಸ್ತೆ ಬಳಿ ನಾವು ಮಾತನಾಡಿದ್ವಿ, ಆ ಸಂತ್ರಸ್ತೆಗೆ ಮಡೆನೂರು ಮನುಗೆ ಶಿಕ್ಷೆ ಕೊಡಿಸಬೇಕೆಂಬುದೇ ಉದ್ದೇಶ ಇರೋದು ಅಂತ ಇಲ್ಲಿ ನಿರ್ಮಾಪಕ ಸಂತೋಷ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಮ್ಯಾಟರ್ ಬಂದ್ರೆ ಸಿನಿಮಾ ತೊಂದರೆ ಕೊಡ್ಬೇಡಿ ಅಂತ ಫೋನ್ ಮಾಡಿ ಕೇಳಿದಾಗ ಅದನ್ನ ಹೇಳಿದ್ದಾರೆ. ನಿರ್ಮಾಪಕ ಸಿನಿಮಾಕ್ಕೆ, ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆಯಲ್ಲ ಮೇಡಮ್, ಹಾರ್ಡ್ ವರ್ಕ್ ಮಾಡಿದ್ದಾರೆ ಹಿಂದೆಯಿಂದ. ಸೊ ಅದೊಂದು ಶಿವಣ್ಣಗೆ ಇಲ್ಲ. ನನಗೆ ಶಿವಣ್ಣನ ಸರ್ ಕಡೆಯಿಂದ ಒಂದು ಫೋನ್ ಬಂದಿತ್ತು. ಏನಂತ, ನಮ್ಮ ಮಂಜು ಅವ್ರಿಗೂ ಬಂತು, ನನಗೂ ಬಂತು, ರಾಮ್ ಸರ್ಗೂ ಒಂದು ಬಂತು, ಕಟೌಟ್ ತೆಗಿಬೇಕು ಅಂತ. ಆಕ್ಚುಲಿ ಅಭಿಮಾನಿಗಳು ಪಾಪ ಅವರಲ್ಲ, ಅಭಿಮಾನಿಗಳು. ಅಲ್ಲಿ ನಾವು ಮಂಡ್ಯದಲ್ಲಿದ್ವಿ. ಆಕ್ಚುಲಿ ನಾವು ಆಲ್ರೆಡಿ ಇಲ್ಲಿ ಬಂದು ತೆಗಿಸ್ತಾ ಇದ್ವಿ. ಆ ಟೈಮಲ್ಲಿ ಫೋನ್ ಮಾಡಿದ್ವಿ. ಯಾಕೆಂದ್ರೆ ನಾವು ರೆಸ್ಪೆಕ್ಟ್ ಕೊಡೋದು ಒಬ್ಬ ಹ್ಯೂಮನ್ ಆಗಿ ನಾವು ಶಿವಣ್ಣ ಅವರಿಗೆ ಇಷ್ಟು ಅವಮಾನ ಆಗಿದೆ ಅಂತ ಅಂದಾಗ ನಾವು ಅದನ್ನ ನಾವಾಗೆ ತೆಗಿತಿದ್ವಿ. ಅವರು ಅದನ್ನ ಹೇಳಿದಾಗ ತುಂಬಾ ಖುಷಿ ಪಡ್ತು. ಸರ್, ನಿಮ್ಮ ಈ ಒಂದು ಡಿಸಿಷನ್ ನಮಗೆ ತುಂಬಾ ಇಷ್ಟ ಆಯ್ತು ಸರ್. ನೋಡಿ, ಅವ್ರು ಹೇಳಿದ್ದೇನು, ನಮ್ಮ ಕಟೌಟ್ ಹಾಕಿರೋರಿಗೆ ತಲೆನಾದ್ರೂ ಕೊಡಿ ಅಂತ ಕೇಳಿದ್ವಿ. ಮನೋದು ನಾವೇನೋ ಮಾಡ್ತೀವಿ ಅಂತ, ಬಟ್ ಅದನ್ನು ಇಟ್ಟಿದ್ದಾರೆ ಅಲ್ಲೇ. ಅವ್ರು ಏನು ಬಂದು ಮಾಡ್ಲಿಲ್ಲ. ಏನೇನು ಇನ್ನೊಂದು ಮ್ಯಾಟರ್ ಬಂದ್ರೆ ಸಿನಿಮಾ ತೊಂದರೆ ಕೊಡ್ಬೇಡಿ ಅಂತ ಫೋನ್ ಮಾಡಿ ಕೇಳಿದಾಗ ಅದನ್ನ ಹೇಳಿದ್ದಾರೆ. ನಿರ್ಮಾಪಕ ಸಿನಿಮಾಕ್ಕೆ, ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆಯಲ್ಲ ಮೇಡಮ್, ಹಾರ್ಡ್ ವರ್ಕ್ ಮಾಡಿದ್ದಾರೆ ಹಿಂದೆಯಿಂದ. ಸೊ ಅದೊಂದು ಶಿವಣ್ಣಗೆ, ಒಂದು ಡಿಸಿಷನ್ಗೆ ಶಿವಣ್ಣ ಸರ್ನ ಮೆಚ್ಕೊಳ್ಳೇಬೇಕು. ಸೊ ಆ ದೃಷ್ಟಿಯಿಂದಲೇ ಇವತ್ತವರೆಗೂ ಸಿನಿಮಾ ಇನ್ನೂ ಓಡ್ತಾ ಇದೆ. ಇಲ್ಲ ಅಂದಿದ್ರೆ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೆ ಬರ್ತಿರ್ಲಿಲ್ಲ. ಸೊ ಸಿನಿಮಾದ ನೋಡೋರ ಸಂಖ್ಯೆ ಸ್ವಲ್ಪ ಕಡಿಮೆ ಇರೋದು ರೀಸನ್ನು ಇದೆಲ್ಲ ಆಗುತ್ತೆ ಮೇಡಮ್. ಯಾಕೆಂದರೆ ಅವ್ರಿಗೆ ಹರ್ಟ್ ಆಗಿರುತ್ತೆ. ಅದೇ ದೃಷ್ಟಿಯಲ್ಲಿ ನಾನು ಇವತ್ತು ಅವರಿಗೆ ಸಾರಿ ಕೇಳಿ ಅವರೆಲ್ಲ ಒಂದ್ಸಲ ಬಂದು ನೋಡಲಿ. ಯಾಕೆಂದರೆ ಕನ್ನಡ ಸಿನಿಮಾ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಬೆಳೆಸಿದ, ಅವರು 4 ಮರ ಇದ್ದಂಗೆ ಅವರೇ ಬೆಳೆಸಿರುವಂಥ ಕುಡಿಗಳು ನಾವೆಲ್ಲ. ಸೊ ಅಂತ ಅದರ ಅಂಡರಲ್ಲಿರೋರಿಗೆ ನಮಗೆ ಪ್ರಾಬ್ಲಮ್ ಆಗೋದು ಒಂದೇ, ಅವ್ರ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗೋದು ಒಂದೇ. ಸೊ ದಯವಿಟ್ಟು ಯಾರು ಹಾಗೆ ಸಾಧಿಸಬೇಡಿ. ಅದೇನೇ ಇದ್ರೂ ಕಾನೂನು ನೋಡ್ಕೊಳ್ಳುತ್ತೆ. ಸೊ ನೀವು ಏನೇ ತಗೊಳ್ಳೋ ಡಿಸಿಷನ್ ನೀವು ತಗೊಳ್ಳಿ, ಬಟ್ ಸಿನಿಮಾಗೆ ಎಫೆಕ್ಟ್ ಆಗದೇ ಇರೋ ರೀತಿಯಲ್ಲಿ